ನೀವೇನಾದ್ರೂ 20,000 ಒಳಗಡೆ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ತಗೋಬೇಕು ಅಂತ ಇದ್ದೀರಾ? ಹಾಗಿದ್ರೆ ಯಾವ್ದು ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಾದ್ರೆ ನೀವು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋಲಿ ನಾನು 20,000 ಒಳಗಡೆ ಸಿಗೋ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲು 24,000, 25,000ಗೆ ಸಿಗ್ತಾ ಇದ್ದ ಫೋನ್ಸ್ಗಳು ಈಗ 20,000, 21,000ಗೆ ಸಿಗ್ತಾ ಇದಾವೆ. ಈ ಫೋನ್ಸ್ ಗಳಲ್ಲಿ ಮಿಡ್ ರೇಂಜ್ ಪ್ರೊಸೆಸರ್ ಸಿಗುತ್ತೆ, ಆರಾಮಾಗಿ ಹೆವಿ ಲೆವೆಲ್ ಗೇಮ್ಸ್ ನ ಆಡಬಹುದು, ಫ್ಲಾಗ್ಶಿಪ್ ಕ್ಯಾಮೆರಾ ಕ್ವಾಲಿಟಿ ಸಿಗುತ್ತೆ, OIS ಹಾಗೆ EIS ಸಪೋರ್ಟ್ ಸಿಗುತ್ತೆ, ಬೆಸ್ಟ್ ಫೋಟೋಸ್ ಹಾಗೆ ವಿಡಿಯೋಸ್ ಗಳನ್ನ ತೆಗಿಬಹುದು. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಲಿಸ್ಟ್ ಅಲ್ಲಿ 5th ಅಲ್ಲಿ ಇರೋದು IQ ಕಡೆಯಿಂದ IQ Z9s. ಈ ಟೈಮ್ ಅಲ್ಲಿ 20,000 ಒಳಗಡೆ ರೀಸೆಂಟ್ ಆಗಿ ಲಾಂಚ್ ಆಗಿರೋ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಆಲ್ರೌಂಡರ್ ಸ್ಪೆಸಿಫಿಕೇಶನ್ಸ್ ಜೊತೆಗೆ ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿ ಹಾಗೆ ಬೆಸ್ಟ್ ಡಿಸೈನ್ ಕೂಡ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ 3D ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 1800 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಸ್ಲಿಮ್ ಅಂಡ್ ಸ್ಲೀಕ್ ಡಿಸೈನ್ ಸಿಗುತ್ತೆ. ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek ಕಡೆಯಿಂದ Dimensity 7300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರ AnTuTu ಸ್ಕೋರ್ ಬಂದು 7 lakh ಪ್ಲಸ್ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. ಫನ್ ಟಚ್ OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರ UI ಅಲ್ಲಿ ಸ್ವಲ್ಪ ಬ್ಲೋಟ್ ವೇವ್ಸ್ ಗಳು ಸಿಗುತ್ತೆ. ಆದ್ರೂ ಈ ಫೋನ್ ಅಲ್ಲಿ ಬಜೆಟ್ ಅಕಾರ್ಡಿಂಗ್ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. 5500 mAh ಬಿಗ್ ಬ್ಯಾಟರಿ ಸಿಗುತ್ತೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 2 ಮೆಗಾ ಪಿಕ್ಸೆಲ್ ಬೊಕೆ ಶೂಟರ್ ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB RAM 128GB ಸ್ಟೋರೇಜ್ ಗೆ 19,999 ಆಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 4th ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ X6 Pro. ಈ ಫೋನ್ 1 ಜನರೇಷನ್ ಓಲ್ಡ್ ಆಗಿದೆ. ಆದ್ರೆ ಈಗ ಈ ಫೋನ್ 20,000 ಒಳಗಡೆನೆ ಸಿಗುತ್ತೆ. ಇದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಜೊತೆಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಹಾಗೆ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರಲ್ಲಿ 6.67 ಇಂಚ್ ಕ್ರಿಸ್ಟಲ್ RES 1.5K ಫ್ಲೋ AMOLED ಡಿಸ್ಪ್ಲೇ ಸಿಗುತ್ತೆ. ಹಾಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. 1800 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. 3.5mm ಆಡಿಯೋ ಜಾಕ್ ಇದೆ. ಹಾಗೆ ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಸಿಗುತ್ತೆ. ನೆಕ್ಸ್ಟ್ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 8300 Ultra 4nm ಚಿಪ್ಸೆಟ್ ಇದೆ. ಇದರ AnTuTu ಸ್ಕೋರ್ 1.4 ಮಿಲಿಯನ್ ಪ್ಲಸ್ ಇದೆ. ಈ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. Xiaomi Hyper OS ಅಲ್ಲಿ ವರ್ಕ್ ಮಾಡುತ್ತೆ. 5000 mAh ಬ್ಯಾಟರಿ ಇದೆ. ಹಾಗೆ 67 ವಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 64 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಪ್ಲಸ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಪ್ಲಸ್ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಇದರ ಎಕ್ಸ್ಟ್ರಾ ಫೀಚರ್ಸ್ ನಾವು ನೋಡೋದಾದ್ರೆ ಡಾಲ್ಬಿ ಅಟಾಮ್ಸ್ ಕಡೆಯಿಂದ ಡ್ಯುಯಲ್ ಸ್ಪೀಕರ್ಸ್ ಇದೆ. IP54 ವಾಟರ್ ರೆಸಿಸ್ಟೆನ್ಸ್ ಇದೆ. LPDDR5X RAM ಇದೆ. UFS 4.0 ನ ಸ್ಟೋರೇಜ್ ಇದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB RAM 256GB ಸ್ಟೋರೇಜ್ ಗೆ 19,999 ಆಗುತ್ತೆ. ಹಾಗೆ ಇದೇ ಬಜೆಟ್ ರೇಂಜ್ ಗೆ ನಿಮ್ಗೆ ಪೋಕೋ X7 ಕೂಡ ಸಿಗುತ್ತೆ. ಈ ಫೋನ್ ಕೂಡ ಚೆನ್ನಾಗಿದೆ. ಈ ಫೋನ್ ಕೂಡ ನಾನು ರಿವ್ಯೂ ಮಾಡಿದೀನಿ. ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 3rd ಅಲ್ಲಿ ಇರೋದು ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 2A. ಈ ಫೋನ್ ಅಲ್ಲಿ ನಿಮ್ಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬೆಸ್ಟ್ ಸ್ಪೆಸಿಫಿಕೇಶನ್ ಇರುತ್ತೆ. ಇದರ ಬ್ಯಾಕ್ ಸೈಡ್ ಗ್ಲಿಪ್ ಲೈಟ್ ಸಿಗುತ್ತೆ. ಹಾಗೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.7 ಇಂಚ್ ನ ಫ್ಲೆಕ್ಸಿಬಲ್ AMOLED ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 1300 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಗೊರಿಲ್ಲಾ ಗ್ಲಾಸ್ 5 ನ ಸಪೋರ್ಟ್ ಇದೆ. ಹಾಗೆ ಇದರ ಬ್ಯಾಕ್ ಸೈಡ್ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಡಿಸೈನ್ ಇದೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 7200 Pro ಪ್ರೊಸೆಸರ್ ಕೊಡಲಾಗಿದೆ. ಹಾಗೆ ಇದರ AnTuTu ಸ್ಕೋರ್ ನಾವು ನೋಡೋದಾದ್ರೆ ಇದರಲ್ಲಿ 7,40,000 ಮೇಲೆನೆ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್
Android 14 ಅಲ್ಲಿ ಬರುತ್ತೆ. Nothing OS 2.5 ಅಲ್ಲಿ ಇದು ವರ್ಕ್ ಮಾಡುತ್ತೆ. 5000 mAh ಬ್ಯಾಟರಿ ಇದೆ. ಹಾಗೆ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದ್ರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದ್ರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಸ್ಯಾಮ್ಸಂಗ್ ಕಡೆಯಿಂದ GN9 ಸೆನ್ಸರ್ ಕೊಡಲಾಗಿದೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಆಗಿದೆ. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದಾನು 1080p ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಬಜೆಟ್ ಅಕಾರ್ಡಿಂಗ್ ಓವರ್ ಆಲ್ ಕ್ಯಾಮೆರಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಬೇರೆ ಬೇರೆ ಕ್ಯಾಮೆರಾ ಮೋಡ್ ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. IP54 ನ ಸರ್ಟಿಫಿಕೇಶನ್ ಇದೆ. ಹಾಗೆ ಎಕ್ಸ್ಟ್ರಾ ಲಾರ್ಜ್ ವೇಪರ್ ಚೇಂಬರ್ ಕೊಡಲಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB RAM 128GB ಸ್ಟೋರೇಜ್ಗೆ 23,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ ನಿಮ್ಗೆ 20,999ಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು OnePlus ಕಡೆಯಿಂದ OnePlus Nord CE4. ಈ ಫೋನ್ ಲಾಂಚ್ ಆದಾಗ 25,000 ಇತ್ತು. ಆದ್ರೆ ಈಗ ವಿತ್ ಬ್ಯಾಂಕ್ ಆಫರ್ ನಿಮ್ಗೆ 20,000 ಒಳಗಡೆನೆ ಸಿಗ್ತಾ ಇದೆ. ಈ ಫೋನ್ ಅಲ್ಲಿ ಬೆಸ್ಟ್ ಸ್ಪೆಸಿಫಿಕೇಶನ್ ಜೊತೆಗೆ ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಈ ಫೋನ್ ನ ಆಲ್ರೌಂಡರ್ ಫೋನ್ ಅಂತಾನೆ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.7 ಇಂಚ್ FHD ಪ್ಲಸ್ Pro XDR AMOLED ಡಿಸ್ಪ್ಲೇ ಸಿಗುತ್ತೆ. ಹಾಗೆ 120 Hz ರಿಫ್ರೆಶ್ ರೇಟ್ ಇದೆ. 1100 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಬ್ಯಾಕ್ ಸೈಡ್ ಮಾರ್ಬಲ್ ಡಿಸೈನ್ ಇದೆ. ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ Qualcomm ಕಡೆಯಿಂದ Snapdragon 7 Gen 3 ಪವರ್ಫುಲ್ 5G ಪ್ರೊಸೆಸರ್ ಸಿಗುತ್ತೆ. ಇದರ AnTuTu ಸ್ಕೋರ್ 8,40,000 ಪ್ಲಸ್ ಇದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. Oxygen OS 14 ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 5500 mAh ಬ್ಯಾಟರಿ ಇದೆ. 100 ವ್ಯಾಟ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ LYT600 ಸೆನ್ಸರ್ ಕೊಡಲಾಗಿದೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ. ಇದರ ಎಕ್ಸ್ಟ್ರಾ ಫೀಚರ್ಸ್ ನ ನಾವು ನೋಡೋದಾದ್ರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಡಲಾಗಿದೆ. IP54 ಸರ್ಟಿಫಿಕೇಶನ್ ಇದೆ. ಹಾಗೆ LPDDR4X RAM ಇದೆ. UFS 3.1 ಸ್ಟೋರೇಜ್ ಕೂಡ ಇದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ನ ನಾವು ನೋಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 22,999 ಆಗುತ್ತೆ. ಆದ್ರೆ ಇದು ವಿತ್ ಬ್ಯಾಂಕ್ ಆಫರ್ ಈ ಫೋನ್ ನಿಮ್ಗೆ 20,999ಗೆ ಸಿಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು Motorola ಕಡೆಯಿಂದ Motorola Edge 50 Neo. ಈ ಟೈಮ್ ಅಲ್ಲಿ 20,000 ಒಳಗಡೆ ಒಂದು ಬೆಸ್ಟ್ ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ನ ತಗೋಬಹುದು. ಇದರಲ್ಲಿ ಆಲ್ರೌಂಡರ್ ಸ್ಪೆಸಿಫಿಕೇಶನ್ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನ ನಾವು ನೋಡೋದಾದ್ರೆ ಈ ಫೋನ್ ಅಲ್ಲಿ 6.4 ಇಂಚಸ್ 1.5K ಪೋಲೆಡ್ ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 2800 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಕೊಟ್ಟಿದ್ದಾರೆ. HDR10+ ನ ಸಪೋರ್ಟ್ ಇದೆ. ಜೊತೆಗೆ ಡೋಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ MediaTek ಕಡೆಯಿಂದ Dimensity 7300 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ ಸ್ವಲ್ಪ ಮಟ್ಟಿಗೆ ಪವರ್ಫುಲ್ ಆಗಿದೆ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ Android 14 ಅಲ್ಲಿ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 4310 mAh ಬ್ಯಾಟರಿ ಸಿಗುತ್ತೆ. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಇದರಲ್ಲಿ OIS ಹಾಗೆ EIS ನ ಸಪೋರ್ಟ್ ಇದೆ. ಎರಡನೇದು ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಮೂರನೇದು 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಜೊತೆಗೆ ಫ್ರಂಟ್ ಕ್ಯಾಮೆರಾ ಇಂದಾನು 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಇದರ ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ 8GB RAM 128GB ಸ್ಟೋರೇಜ್ಗೆ 20,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ ನಿಮ್ಗೆ 19,999ಗೆ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಈ ಟೈಮಲ್ಲಿ 20,000 ಒಳಗಡೆ ಸಿಗೋ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳಿದೀನಿ. ಈ ಎಲ್ಲಾ ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿ. ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.